ಸ್ನೇಹಿತರೆ, ಮುಂದೆ ಬರೋ ಕಾಲದಲ್ಲಿ ಏನಾದರೂ ಈ ಬಸ್ಗಳೆಲ್ಲ ನನ್ನವಾಗ್ಬಿಟ್ಟು ದಸರಾ ಹಬ್ಬಕ್ಕೆ ಪೂಜೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕನ್ಸ್ಕೊಂಡ್ಕೊಂಡಿದ್ದೆ. ಮತ್ತೆ ಇದ್ಕೊಂಡು ಹೊಟ್ಟೆ ಹಸು ಸ್ಟಾರ್ಟ್ ಆಗೋಯ್ತು. ಮಧ್ಯಾಹ್ನ ಒಳ್ಳೆ ಬ್ಯಾಟಿಂಗ್ ಆಡೋಣ ಅಂದ್ಬಿಟ್ಟು ಎಲೆ ಊಟ ಸಖತ್ತಾಗಿರುತ್ತೆ ತಮಿಳ್ನಾಡಲ್ಲಿ, ಫುಲ್ ಊಟ. ಅಜ್ಜಿ ಅಂತೂ ಭಯ ಬಿದ್ದುಬಿಟ್ರು ನನ್ನ ನೇಟಿಗೆ, ಇವನೇನು ಅನ್ನ ನೋಡೋನೋ ಇಲ್ಲ ಅನ್ನೋ ರೇಂಜ್ಗೆ ತಂದು ಹಾಕ್ತಾಯಿದ್ರೆ ಬಕಾಸುರ ತಿನ್ನಂಗೆ ತಿಂತಾ ಇದ್ದೆ. ಅಜ್ಜಿ ಶಾಕು ಅಲ್ಲಿಂದ ತಿಂದು ಮತ್ತೆ ಗಾಡಿ ಹತ್ರಕ್ಕೆ ಓಡ್ರ ಸ್ವಾಮಿ, ರೋಡ್ ಓಡೋಗ್ಬೇಕು, ಓಡ್ ಬರಬೇಕು, ಯಾಕೆಂದ್ರೆ ಹೈವೇ ದಾಟ್ಕೊಂಡೇ ಬರಬೇಕು. ಮತ್ತೆ ಸಂಜೆ ಬಂದು ಟೀ ಕುಡ್ದು ಮತ್ತೆ ಇದ್ಕೊಂಡು ಓಡ್ರ ಸ್ವಾಮಿ ಗಾಡಿ ಹತ್ರಕ್ಕೆ. ಕೈ ಊತ ನೋಡ್ತೀನಿ, ಕೈ ಊತ ಅಂತೂ ಕಮ್ಮಿ ಆಗಿಲ್ಲ, ಕೈ ನೋವು ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಹೀಗೆ ಎದ್ದು ನೋಡ್ತೀನಿ 8:30 ಟೈಮು, 8:30ಗೆ ಬಾ ಅಂತ ಹೇಳಿದ್ನು. ಕಂಪ್ನಿ ಹತ್ರಕ್ಕೆ ಹೋದ್ರೆ 3 ದಿನ ಆಗೈತೆ ಬಂದು ಗಾಡಿ ನಿಂತು. ಇದು ನೋಡಿದ್ರೆ ಇನ್ನೂ ಅನ್ಲೋಡೇ ಆಗಿರಲಿಲ್ಲ. ನಂದು 12 ಗಂಟೆಗೆ ಅನ್ಲೋಡು ಅಂದರು. ಮತ್ತೆ ನಾಷ್ಟ ಮಾಡೋಣ ಅಂದ್ಬಿಟ್ಟು ಮತ್ತೆ ರೋಡ್ ದಾಟಿ ಓಡೋಗಿ ಮತ್ತೆ ಇದ್ಕೊಂಡು ಕಲ್ಕಿನೂ ಮತ್ತೆ ಇದ್ಕೊಂಡು ಇಡ್ಲಿ ಪೊಂಗಲ್ಲು ಎಲ್ಲ ಏನೇನು ಅವ್ರ ವೆರೈಟಿ ಐತೋ ಎಲ್ಲ ಪ್ರತಿಯೊಂದನ್ನು ಜಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಟ್ಟೆ ತುಂಬ ತಿಂದೆ. ಬೆಳಗ್ಗೆನೇ ಒಳ್ಳೆ ನಾಷ್ಟ. ಮತ್ತೆ ಇದ್ಕೊಂಡು ಈ ಹಬ್ಬಲ್ಲಿ ಬಂದು ಎಲ್ಲರೂ ವೆರೈಟಿಯಾಗಿ ತಿಂತಾ ಇರ್ತಾರೆ. ಒಂದೇ ಸರಿ ಬಾಯಲ್ಲಿ ಹಾಕೊಂಡ್ರೆ ಒಳ್ಳೆ ಮಜಾ ಅಂತ ಹೇಳಿದರು ತಮಿಳ್ನಾಡವರು. ಹಂಗೆ ಟ್ರೈ ಮಾಡಿ ನೋಡಿದೆ, ನಿಜವಾಗ್ಲೂ ಮಜಾ ಇತ್ತು. ಏನಾದರೂ ನೀವು ಇದೇ ಥರ ತಿಂದಿದ್ರೆ ಕಮೆಂಟ್ ಮಾಡಿ. ಊಟದ ವಿಷಯದಲ್ಲಿ ತಮಿಳ್ನಾಡು, ಆಂಧ್ರ, ಕರ್ನಾಟಕ ಬಿಟ್ಟರೆ ಎಲ್ಲೋದ್ರೂ ಕೂಡ ಅಷ್ಟೊಂದು ಮಜಾ ಸಿಗಲ್ಲ. ಮತ್ತೆ ಇದ್ಕೊಂಡು ಎಲೆ ಊಟ ಎತ್ಕೊಂಡೋಗಿ ತಿಕ್ಬೇಕು, ಎಲೆ ಎತ್ಕೊಂಡೋಗಿ. ಅವರಂತೂ ಎತ್ತಾಕಲ್ಲ, ಎಲ್ಲ ಒಳ್ಳೆ ಊಟ ಕೊಡ್ತಾರೆ. ಮತ್ತೆ ಇದ್ಕೊಂಡು ಆಂಟಿಗೆ ಬಂದು, ಆಂಟಿ ಊಟ ಮಾತ್ರ ಟಿಫನ್ ಸಕ್ಕದಾಗಿತ್ತು ಅಂದರೆ ಆಂಟಿ ಫುಲ್ ದಿಲ್ ಖುಷು. ಮತ್ತೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಹೋಟ್ಲ್ ಹತ್ರ ಬಂದೆ. ಎಲ್ಲಾದರೂ ಈಚೆ ಬಂದಾಗ ಮಕ್ಳು ಕಾಣಿಸ್ದಾಗಂತೂ ನಮ್ಮ ಮಕ್ಳಂತೂ ಗುರ್ತಕ್ಕೆ ಬಂದೇ ಬರ್ತಾರೆ. ಎಂಥ ಡ್ರೈವರ್ಗೆ ಆಗಲಿ ಅದು ಮಾಮೂಲಿ, ಅದು ಗೊತ್ತಿರೋದೆ. ಮತ್ತೆ ಇದ್ಕೊಂಡು ಮಗು ಕೈಯಲ್ಲಿದ್ದ ಕುರ್ಕಿನ ಕಿತ್ಕೊಳಕ್ ಹೋದ್ರೆ ಕೊಡ್ಲಿಲ್ಲ. ಬೆಳಗ್ಗೆನೆ ಟಿಫನ್ ಆಯ್ತು, ಒಳ್ಳೆ ನೋರೇ ಬಂದಿರೋ ಟೀ ಕುಡ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.